ಕೆಟ್ಟವ್ರ ತರ ಮಾತಾಡ್ಬೇಡ. ಪಾರ್ಗು ನೀನೇ ಯೋಚನೆ ಮಾಡು. ಅಲ್ಲ, ತಣ್ಣೀರು ಬಟ್ಟೆ ತಾನಾಗೆ ಬಂದು ನನ್ನ ಹಣೆ ಮೇಲೆ ಬೀಳುತ್ತೆ. ಆಮೇಲೆ ಕಾರು ಇದ್ದಕ್ಕಿದ್ದಾಗೆ ನಿಂತೋಗುತ್ತೆ. ಆ ಸ್ಟೇರಿಂಗು ತಾನಾಗೆ ತಿರ್ಗಕ್ಕೆ ಶುರು ಮಾಡುತ್ತೆ. ಯಾರೋ ನನ್ನನ್ನು ಹಿಂದಿಂದ ತಳೆದಾಗುತ್ತೆ. ಇದೆಲ್ಲ ಯಾಕೆ ಆಗ್ತಿದೆ ಭಾರ್ಗು? ಆದರೂ ಈ ವಾಣಿ ಅತ್ತಿಗೆ ನನ್ನನ್ನು ಯಾಕೆ ಇಟ್ಕೊಂಡಿದ್ದಾರೆ? ನಾನು ಅವ್ರಿಗೆ ಏನು ಮಾಡಿದ್ದೆ ಭಾರ್ಗು? ಅಲ್ಲ ಭಾರ್ಗು, ವಾಣಿ ಅತ್ತಿಗೆ ನಿನ್ನನ್ನು ಕಾಡೋದಕ್ಕೂ ಕಾರಣ ಇರಬೇಕಲ್ವಾ? ನಿಜ ಹೇಳು ಭಾರ್ಗು, ವಾಣಿ ಅತ್ತಿಗೆ ನೀನೇನು ಮಾಡಿಲ್ಲ ಅಲ್ವಾ? ನನ್ನ ಹತ್ರ ನಿಜ ಹೇಳ್ಬಿಡು ಭಾರ್ಗು, ನಿಜ ಹೇಳು. ಇನ್ನೊಂದು ಸಲ ನನ್ನ ಹತ್ರ ಹೀಗೆಲ್ಲ ಮಾತಾಡ್ದೆ ಅಂದ್ರೆ ನೋಡು ಭಾರ್ಗು, ನೀನು ಹೇಗೆ ಕೋಪ ಮಾಡ್ಕೋತಾ ಇದೆಯಾ? ಅಲ್ಲ, ನೀನು ಕಂಡುಬಿಟ್ರೆ ಸಾಕು ನಾನು ಭಯ ಪಡ್ತೀನಿ. ಅದರಲ್ಲಿ ಯಾವತ್ತೂ ಹೊಡಿದೇ ಇದ್ದವಳು ಇವತ್ತು ನನಗೆ ಹೊಡೆದೇ ಬಿಟ್ಟಿಯಲ್ಲ ಭಾರ್ಗು. ಇಷ್ಟೊಂದು ರಿಯಾಕ್ಟ್ ಮಾಡ್ತಿರೋದು ನೋಡಿದ್ರೆ ನನ್ಗೆ ಯಾಕೋ ಡೌಟ್ ಬರ್ತಿದೆ ಭಾರ್ಗು, ಡೌಟ್ ಬರ್ತಿದೆ. ಏನಂದೆ? ಏನಿಲ್ಲ ಭಾರ್ಗು, ಏನಿಲ್ಲ. ಅಯ್ಯೋ, ಒಂದು ಕಡೆ ಆ ದೆವ್ವದ ಭಯ, ಇನ್ನೊಂದು ಕಡೆ ಸುಬ್ಬಿ, ನಿಂಗೆ ಚಿತ್ರಾನ್ನ ಅಂದ್ರೆ ಅಷ್ಟಕ್ಕಷ್ಟೇ. ಯಾವಾಗ ನೋಡಿದ್ರು ಪಾಸ್ತಾ ತಿನ್ಬೇಕು ಅಂತಿದ್ದೆ, ಮತ್ತಿವತ್ತೇನು ನನ್ನ ಕೈಲಿ ಚಿತ್ರಾನ್ನ ಮಾಡಿಸಿದ್ದು? ಕಾವೇರಿ ಅಕ್ಕ, ನಾನು ಈ ಚಿತ್ರಾನ್ನ ಆ ಮನೇಲಿ ಮಿಸ್ ಮಾಡ್ಕೊಂತಿದ್ದೆ. ಅಲ್ಲಿ ಬೇರೆ ಬೇರೆ ತರ ಊಟ ಇರುತ್ತೆ. ಸೀತಮ್ಮ ನಾನು ಹೇಳಿದೆಲ್ಲ ಮಾಡ್ಕೊಡ್ತಾಳೆ. ಆದ್ರೆ ಈ ಕಾವೇರಿ ಅಕ್ಕ ಮಾಡೋ ಚಿತ್ರಾನ್ನ ಅಲ್ಲಿ ಸಿಗಲ್ಲ. ನೀನ್ ಈ ತಂಗ್ಳಿ ಚಿತ್ರಾನ್ನ ತಿನ್ಬಾರ್ದು ಸುಬ್ಬಿ, ಮಿಷ್ಟಾನ್ನ ತಿನ್ಬೇಕು. ದಿನ ಅದೇ ತಿಂತೀನಿ ಅಲ್ಲ, ಅದು ರುಚಿನೇ ಇದು ರುಚಿನೇ. ಸಾಕು ಮಾತು ನಿಲ್ಸಿ, ಬೇಗ ಊಟ ಮಾಡಿ ಎಲ್ರು ಮಲ್ಕೊಳ್ಳಿ. ಏನ್ ತಾತ ನೀವು ಸುಬ್ಬಿ ಇಷ್ಟ ದಿನ ಇರ್ಲಿಲ್ಲ ಅಂತ ಎಲ್ಲದಕ್ಕೂ ಗುರು ಅಂತಿದ್ರಿ, ಇವತ್ತು ಅವಳು ಬಂದಳೆ ಆದ್ರೂ ಕೆಲದಕ್ಕೂ ಗುರು ಅಂತಿದ್ದೀರಾ? ಸುಬ್ಬಿ, ಏನಾಯ್ತೆ? ಏನಿಲ್ಲ ಕಾವೇರಿ ಅಕ್ಕ, ಸೀತಮ್ಮ ನೆನ್ಪಾದ್ಲು. ಅವಳನ್ನ ಎಷ್ಟು ಪ್ರೀತಿ ಮಾಡ್ತಾಳೆ ಗೊತ್ತಾ? ಅಮ್ಮನ್ ಪ್ರೀತಿ ಅಂದ್ರೆ ಹೆಂಗಿರುತ್ತೆ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ. ನನ್ಗಿಲ್ ಕಾವೇರಿ ಅಕ್ಕ ಹೆಂಗೋ ಅಲ್ಲಿ ಸೀತಮ್ಮನೂ ಹಂಗೆ. ಇಬ್ರು ನಂಗೆ ತುಂಬಾ ಪ್ರೀತಿ ಮಾಡ್ತಾರೆ. ಆರಾಮ್ ಸರು ಅವರು ಪ್ರೀತಿ ಮಾಡ್ತಾರ. ಸೂರಿ ತಾತ, ಸಾಧನಾ ಚಿಕ್ಕಿ, ಸತ್ಯ ಅಂಕಲ್ ಎಲ್ರೂ ಪ್ರೀತಿ ಮಾಡ್ತಾರೆ. ನನ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನಿಲ್ಲಿಸಿ ಆ ಮನೆ ಪುರಾಣನ. ನಿಮ್ದೆ ಊಟ ಮಾಡಕ್ಕೂ ಬಿಡಲ್ಲ, ಆಗ್ಲಿಂದ ಅವ್ರದೇ ಜಪ ಮಾಡ್ತಾ ಇದ್ದೀರಾ. ತಾತ ಬನ್ನಿ ಊಟ ಮಾಡಿ. ಯಾಕ್ ತಾತ ಕೋಪ ಮಾಡ್ಕತೀರಾ? ಸುಬ್ಬಿ, ನೀನು ಬೇಜಾರು ಮಾಡ್ಕೋಬೇಡ. ತಾತ ಇತ್ತೀಚೆಗೆ ಹೆಂಗೆ ಆಡೋದು. ನೀನು ದೇಸಾಯಿ ಮನೆಗೆ ಹೋಗೋದು ಅವ್ರಿಗೆ ಇಷ್ಟ ಇಲ್ಲ, ಅದಕ್ಕೆ ಕೋಪ. ಹೌದು ಸುಬ್ಬಿ, ಅವ್ರ ನಿಧಾನಕ್ಕೆ ಸರಿ ಹೋಗ್ತಾರೆ. ನೀನ್ ಊಟ ಮಾಡು. ಯಾಕೋ ಬರೀ ಸೆಂಟಿಮೆಂಟ್ ಸೀನೆ ಆಯ್ತಪ್ಪ. ಸುಬ್ಬಿ, ಈಗ ಮ್ಯಾಜಿಕ್ ಮಾಡು ನೋಡುವ. ಸೀತಮ್ಮನ್ನ ತಪ್ಕೊಂಡು ಮಲಗಬೇಕು ಅನ್ಸ್ತಾ ಇದೆ.
ನಾಳೆ ಹೋಗ್ತೀನಲ್ಲ ತಪ್ಕೊಂಡು ಮಲ್ಗ್ತೀನಿ. ಪಾಪ ಸೀತಮ್ಮನ್ಗೆ ನಾನು ಇಲ್ದೆ ನಿದ್ದೆ ಬಂತೋ ಇಲ್ವೋ. ಸೀತಾ, ಮಲಗದೆ ಏನು ಯೋಚನೆ ಮಾಡ್ತಾ ಇದ್ದೀರಾ? ಮಲ್ಕೊಳ್ಳಿ. ಸಿಹಿ ಇಲ್ಲದೆ ನಂಗೆ ನಿದ್ದೆ ಬರ್ತಿಲ್ಲ ರಾಮ್. ಅವಳು ಮಲಗಿದಾಳೋ ಇಲ್ವೋ? ಸೀತಾ, ನೀವೇನು ಯೋಚನೆ ಮಾಡಬೇಡಿ. ಅವಳಲ್ಲಿ ಆರಾಮಾಗಿ ಮಲಗಿರ್ತಾಳೆ. ನಾಳೆ ಬೆಳಿಗ್ಗೆ ನಾನೇ ಕರ್ಕೊಂಡ್ಬಂದ್ಬಿಡ್ತೀನಿ ಅವಳನ್ನ. ರಾಮ್, ನಾನು ನಿಮ್ಮ ಜೊತೆ ಬರ್ತೀನಿ. ಇಬ್ರು ಹೋಗಿ ಕರ್ಕೊಂಡು ಬರೋಣ. ಅದು ಸೀತಾ, ಇಬ್ರು ಹೋಗಿ ಕರ್ಕೊಂಡು ಬರ್ಬೋದಾಗಿತ್ತು, ಬಟ್ ಏನಾಯ್ತು? ಆ್ಯಕ್ಚುಲಿ ನಾಳೆ ಅದೇ ಏರಿಯಾದಲ್ಲಿ ಒಂದು ಪ್ರಾಪರ್ಟಿ ವಿಸಿಟ್ ಇದೆ. ಸೊ ಆನ್ ದ ವೇ ಅಲ್ಲಿ ಹೋಗ್ತಾ ಇದ್ದೀನಲ್ವಾ, ಹಾಗೆ ಸಿಹಿನೂ ಪಿಕ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಆ ಕೆಲಸ ಇಲ್ಲದೆ ಹೋಗಿದ್ದಿದ್ರೆ ನೀವು ನಮ್ಮ ಜೊತೆ ಬರ್ಬೋದಾಗಿತ್ತು. ಹೌದಾ? ಹಾಂ ಸೀತಾ. ಸೀತಾ, ನೆಕ್ಸ್ಟ್ ವೀಕ್ ನಾವೆಲ್ಲರೂ ವಟಾರಕ್ಕೆ ಹೋಗೋಣ. ಸರಿ, ಹೋಗೋಣ. ಈಗ ಏನೂ ಯೋಚನೆ ಮಾಡಿದೆ, ಆರಾಮಾಗಿ ಮಲ್ಕೊಳ್ಳಿ. ಇಲ್ಲ ರಾಮ್, ಸಿಹಿನ ಈ ಥರ ದಿನ ತಪ್ಕೊಂಡು ಮಲ್ಕೊಂಡು ಅಭ್ಯಾಸ ಆಗ್ಬಿಟ್ಟಿದೆ. ಅವಳು ಇಲ್ವಲ್ಲ, ಸೊ ನಿದ್ದೆನೇ ಬರ್ತಿಲ್ಲ. ಓ